ಬಿಡಿ ಬಿಡಿ ಬಿಡ್ರಿ. ಹಲೋ, ಏನ್ರಿ ಕನಸ್ ಕಾಣ್ತಿದ್ದೀರಾ? ಇಲ್ಲ, ನಿಮಗೆ ಯಾವ ಆಂಗಲ್ ಹಿಡಿದು ಅಂತ ಯೋಚನೆ ಮಾಡ್ತಾ ಇದೀನಿ. ಲೋ ಆಂಗಲ್ ಅಲ್ಲಿ ಶ್ರೀದೇವಿ ಇದ್ದಂಗಿದ್ದೀರಾ, ಸೈಡ್ ಆಂಗಲ್ ಅಲ್ಲಿ ಜಯಪ್ರದಾ ಇದ್ದಂಗಿದ್ದೀರಾ, ಬ್ಯಾಕ್ ಆಂಗಲ್ ಬಲೆ ಜೋರಾಗಿದೆ. ಯಾವ ನೀನು? ಇವನೇ ಅವನೇ ಫೀಲ್ಡ್ ಎಂಟ್ರಿ ಆಗ್ಬಿಟ್ಟ, ಒಳ್ಳೆ ಕಿರಾತ್ ಕಾದಂಗೆ. ಓ, ನಂಗೊತ್ತು ನೀವು ನನ್ನ ತಾನೇ ಹುಡ್ಕೊಂಡ್ ಬಂದಿರೋದು. ಈ ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ ಅಶೋಕ ಹೋಟ್ಲಲ್ಲೇ ಇರ್ಲಿ, ಆಸ್ಪತ್ರೆಯಲ್ಲೇ ಇರ್ಲಿ, 106 ಜನ ಹುಡ್ಕೊಂಡ್ ಬರ್ತಾನೆ ಇರ್ತಾರೆ. ಹಂಗೆ ನೀವು ಬಂದಿದ್ದೀರಾ, ನೋ ಪ್ರಾಬ್ಲಮ್. ಮುಂದಿನ ತಿಂಗಳು 6 ಟ್ರ್ಯಾಕ್ 70mm ಸ್ಟೀರಿಯೋಫೋನಿಕ್ ಆಕ್ಷನ್ ಪಿಕ್ಚರ್ ತೆಗಿತಾ ಇದೀನಿ. ನಿಮ್ಗೆ ಫೈಟಿಂಗ್ ಮಾಡಕ್ ಬರ್ತಾ? ನೋ ಪ್ರಾಬ್ಲಮ್. ಬಂದಿಲ್ಲ ಅಂದ್ರೆ ನಾನು ಕಷ್ಟಪಟ್ಟು ಕಲ್ಸ್ಕೊಡ್ತೀನಿ. ಹೀರೋಯಿನ್ ಯಾರು ಗೊತ್ತಾ? ಶ್ರೀದೇವಿ. ಏನೇ ಆಯ್ತು, ಆಕ್ಷನ್ ಪಿಕ್ಚರ್ ಹೀರೋ ಅಂದ್ರೆ ರಿಯಾಕ್ಷನ್ ಬರ್ತಾ ಇಲ್ವೇ? ಓ, ಹಂಗಂದ್ರೆ ಓಕೆ ಅಂತ ಇರ್ಬೇಕು ಇದರ ಅರ್ಥ. ಯು ಸಿ ಜೆಂಟ್ಲ್ಮನ್, ನನ್ನ ಪ್ರಿನ್ಸಿಪಲ್ ನಿಮ್ಗೆ ಗೊತ್ತೇ ಇರ್ಬೇಕಲ್ಲ. ಮೊದಲು ಕಮಿಟ್ಮೆಂಟ್, ಆಮೇಲೆ ಕಾಲ್ ಶೀಟು. ಜೋಬಲ್ ದುಡ್ಡು ಎಷ್ಟು ಮಾಡಿದ್ದೀರಾ? 1000 ರೂಪಾಯಿ ಇದ್ರೆ ಕೊಟ್ರೆ ಆಸ್ಪತ್ರೆ ಬಿಲ್ ಕಟ್ಟಬೇಕು. ಏನ್ ಮಕ ನೋಡ್ತಾ ಇದ್ಯಾ? ಹೀರೋ ಆಗ್ಬೇಕು ಅಂದ್ರೆ ಮೊದಲು ಬಿಚ್ಚಬೇಕು. ಪೊಲೀಸಾ? ಸಾರ್, ನೀವು ಹುಡ್ಕೊಂಡ್ ಬಂದಿರೋ ರೋಹನ್ ಕುಮಾರ್ ನಾನಲ್ಲ. ಸಾರಿ, ರಾಂಗ್ ನಂಬರ್, ಡೋಂಟ್ ಡಿಸ್ಟರ್ಬ್ ಮೀ. ನಾನ್ ಸರಿಯಾದ ನಂಬರ್ಗೆ ಬಂದಿದ್ದೀನಿ. ವಜ್ರಾಕದವ್ರು ಯಾರು, ಅವ್ರು ಎಲ್ಲಿರ್ತಾರೆ ಅಂತ ತೋರ್ಸ್ಬಾ. ನಮ್ ತಾಯಣ್ಣ ನನ್ಗೇನು ಗೊತ್ತಿಲ್ಲ ಶಿವ. ಪ್ರೊಡ್ಯೂಸರ್ ಅಂತ ಹೇಳ್ಕೊಂಬಂದ್ ಶೂಟಿಂಗ್ ಮಾಡು ಅಂದ್ರು, ಮಾಡ್ದೆ. ಅಲ್ಕಾ ನನ್ನ ಮಕ್ಕಳೇನು ಅಲ್ಕಾ ಕೆಲಸ ಮಾಡ್ಬಿಟ್ಟು ನನ್ನ ಕೈದಿ ಮಾಡಾಕ್ಬಿಟ್ರಲ್ಲ. ನನ್ನ ಕೈ ಸಿಕ್ಕಿ ಅವರು ಜಾಡ್ಸ್ ಒದ್ಬಿಡಕಿಲ್ವಾ? ಶಿವ, ನೀನೇ ಅವ್ರನ್ನ ಕಷ್ಟಪಟ್ಟು ಹುಡುಕಿ ನೇಣಾಕ್ಬಿಡು. ಅವ್ರ ನೇಣಾಕ್ಬೇಕಂದ್ರೆ ಅವ್ರ ಇರೋ ಜಾಗ ನೀನ್ ತೋರ್ಸ್ಬೇಕು. ಅವ್ರು ಎಲ್ಲವ್ರೆ, ಯಾವ ಬಿಲ್ದಲ್ಲಿ ಆಡ್ಕೊಂಡವ್ರು ನನಗೇನು ಗೊತ್ತು ಶಿವ. ಅದು ಸರಿ, ಅವ್ರು ಹಿಡಿಯೋ ಕೆಲಸ ನಂದ ನಿಂದ? ನಾನ್ ಹೇಳ್ದಂಗ್ ಕೇಳದಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಹಂಗ್ ಮಾಡಬೇಡ ಶಿವ, ವಯಸ್ಸು ಚಿಕ್ಕದು. ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಸ್ವಲ್ಪ ಇದಕ್ಕೆ ಗಮನಿಸ್ಕೊಂತೀಯಾ? ಕೆಲಸ ಮುಗಿದ್ಮೇಲೆ ಕೊಡಿಸ್ತೀನಿ ಬಾ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನ್ ಶಿವ, ಕಳ್ರನ್ ತೋರಿಸ್ಕೊಂಡ್ಬಿಟ್ಟು ಪೊಲಿಟಿಷಿಯನ್ ಕರ್ಕೊಂಡ್ಬಿಟ್ಟೆ. ಕಳ್ರು ಇಲ್ಲ ಇರ್ತಾರೆ. ಇಲ್ಲೇ ಕೂತಿರೋ. ಅಣ್ಣ, ಯಾವ ಬಿಡಿ ಸೇತಾರದು? ಅರಿಭಯ ಗಣೇಶನ? ಗಣೇಶ ಬಿಡಿ. ಅವನ್ ಕೊಡ್ತೀಯಾ? ಸ್ವಲ್ಪ ಅಂಟಿಸ್ತೀಯಾ? ನೋಡ್ರಮ್ಮ, ನೀವು ಸಿನಿಮಾಗೆ ಸೇರಿ ಹೀರೋಯಿನ್ ಆಗ್ತೀನಿ ಅಂತ ಮನೆ ಬಿಟ್ಟು ಬಂದಿರೋದು ತಪ್ಪು. ಕೆಲವು ಜನ ಹೊಸ ನಟ ನಟಿ ಇರ್ಬೇಕು ಅಂತ ಪೇಪರ್ನಲ್ಲಿ ಹಾಕ್ಸಿ ನಿಮ್ಮಂತ ಮುಗ್ಧ ಹೆಣ್ಮಕ್ಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಆಸೆ ತೋರಿಸಿ ಕೆಟ್ಟ ದಾರಿಗೆ ಎಳಿತಾರೆ. ನೀವು ಇಂಥದಕ್ಕೆಲ್ಲ ಗಮನ ಕೊಡಬೇಡಿ. ನಿಮ್ಮ ಊರಿಗೆ ಹೋಗಿ. ಬರ್ತೀವಿ ಸರ್. ಒಳ್ಳೇದು, ಹೋಗಿ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಎ ಬ್ಯೂಟಿಫುಲ್ ಫೋಟೋಜೆನಿಕ್ ಫೇಸ್. ಯಾರು ಸರ್ ನೀವು? ನಾನು 4 ಕೋಟಿ ಜನಗಳ ಕಣ್ಮಣಿ, ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ ಅಂತ. ಹಿಂದಿಯಲ್ಲಿ ವೈಜಯಂತಿ ಮಾಲಾ, ಶ್ರೀದೇವಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ ಯಾರು? ನಾನೇ. ಕನ್ನಡದ ಸ್ಟಾರ್ಗಳನ್ನ ಸೂಪರ್ ಸ್ಟಾರ್ ಮಾಡಿದ್ಯಾರು? ನಾನೇ. ಇಟ್ಟೆಲ್ಲ ಯಾಕೆ ಬೇಕ್ರಿ? ಆರ್ತಿ, ಭಾರತಿ, ಮಂಜುಳಾ, ಚಂದ್ರಕಲಾ, ಕಲ್ಪನಾ ಇವರಿಗೆಲ್ಲ ಮುಂದೆ ತಗೊಂಬಂದಿದ್ಯಾರು? ನಾನೇ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ಬೇಕಾದ್ರೆ ಹೋಗಿ ಮಾಲಾ ಡೀನ್ ಕೇಳ್ರಿ. ಯಾರು ಸರ್ ಮಾಲಾ ಡಿ? ಮಾಲಾ ಡಿ ಅಂದ್ರೆ ಮಾಲಾ ಶ್ರೀ. ನಾನು ಯಾವಾಗ ಪ್ರೀತಿಯಿಂದ ಮಾಲಾ ಶ್ರೀನ ಮಾಲಾ ಡಿ ಅಂತಾನೇ ಕರೆಯೋದು. ನೋಡಿ, ಬರೋ ತಿಂಗಳು ನಾನು 6 ಟ್ರ್ಯಾಕ್ 70mm ಸ್ಟೀರಿಯೋಫೋನಿಕ್ ಪಿಕ್ಚರ್ ತೆಗಿತಾ ಇದ್ದೀನಿ. ನಿಮ್ಮಿಬ್ಬರಲ್ಲಿ ಯಾರು ಹೀರೋಯಿನ್ ಮಾಡ್ತೀರಾ? ನಾನು ಮಾಡ್ತೀನಿ ಸರ್. ನಾನು ಮಾಡ್ತೀನಿ ಸರ್. ಡೋಂಟ್ ವರಿ, ಇಬ್ಬರಿಗೂ ಸೇರ್ಸ್ ಒಟ್ಟಿಗೆ ಮಾಡ್ತೀನಿ ಹೀರೋಯಿನ್. ಯಾವುದಕ್ಕೂ ಅಶೋಕ ಹೋಟ್ಲು ರೂಮ್ ನಂಬರ್ 107 ಬಂದ್ಬಿಡಿ. ಎಲ್ಲ ಡೀಟೇಲ್ ಬಿಚ್ಚ ಹೇಳ್ತೀನಿ ಸ್ಟೋರಿನ. ಈ ರೋಲ್ಗೆ ಜಯಪ್ರದ, ಶ್ರೀದೇವಿ ಇಬ್ರು ಹಾಕೋಣ ಅಂತ ಇದ್ದೆ. ನೀವಿಬ್ರು ಅವ್ರನ್ನ ಮೀರ್ಸಂಗಿದ್ದೀರಲ್ಲ, ಅದಕ್ಕೆ ನಿಮ್ಮಿಬ್ಬರನ್ನೇ ಹಾಕ್ಬಿಡ್ತೀನಿ. ಓಕೆ? ಚಿತ್ರನ ತಿನ್ನೋದು ಜೋಬ್ನಲ್ಲಿ ಎಂಟಾಣಿ ಇಲ್ಲ, 70mm ಪಿಕ್ಚರ್ ತೆಗಿತೀಯಾ? ಏಯ್, ನೋಡ್ರಮ್ಮ, ಇವನ್ ಬಗ್ಗೆ ಹುಷಾರಾಗಿರಿ. ಇವನ್ ತುಂಬಾ ಅಪಾಯ. ಏಯ್, ನಿನ್ನಂತರಿಂದನೇ ಚಿತ್ರರಂಗದ ನಿರ್ದೇಶಕರೆಲ್ಲ ಕೆಟ್ಟ ಹೆಸರು ಬಂದಿರೋದು. ಅವ್ರ ಅಸೋಸಿಯೇಷನ್ಗೆ ಏನಾದ್ರು ಸಿಗಾಕೊಂಡೆ ಕೈ ಕಾಲು ಮುರಿದು ಮುಖಕ್ಕೆ ತುಬಕ್ಕೊಂದು ಹೋಗಿತಾರೆ. ಅದಕ್ಕೆ ಸೇಫ್ಟಿಗೆ ಮಕ ಹೊರ್ಸ್ಕೊಳಕ್ ಖರ್ಚು ಪಿಕೊಂಡಿದ್ದೀನಿ. ನಾನು ಕರ್ಮ, ನೀನ್ ಗಂಟು ಬಿದ್ದಿಯಲ್ಲ. ಹೋಟೆಲ್ ಚಿಕನ್ ಕಾರ್ನರ್, ಚಿಲ್ಲಿ ಚಿಕನ್ 65, 85, 125. ಶಿವ, ಕಾಕಿ ಬಟ್ಟೆ ಹಾಕಿರೋರು ಕಲ್ಮನ್ಸು ಅಂತ ಇಷ್ಟು ದಿನ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು ಕಾಕಿ ಬಟ್ಟೆ ಹಾಕಿರೋರ್ಗು ಒಳ್ಳೆ ಮನಸ್ಸಿದೆ ಅಂತ.
ನಿಜ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಸತ್ಯವಾಗ ಇಂಥ ಹೋಟ್ಲ ನಾನು ಯಾವತ್ತು ತಿಂದೇ ಇಲ್ಲ. ಇವತ್ತು ಆಗಿದ್ದಾಗೋಗ್ಬಿಡ್ಲಿ, ಕಂಟು ಪೂರ್ತಿ ತಿಂದ್ಬಿಟ್ಟು ಆಮೇಲೆ ಕಳ್ಳರನ್ನ ಹುಡ್ಕೋಣ, ಏನಂತ್ಯಾ? ನೀನ್ ಇಲ್ಲಿ ಕರ್ಕೊಂಡು ಬಂದಿರೋದು ನೀನ್ ತಿನ್ನೋಕಲ್ಲ, ಮತ್ತೆ ನಾನ್ ತಿನ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಜೀಪ್ ಕಾಯ್ತು. ಇದು ಬಾರಿ ಅನ್ಯಾಯ ಶಿವ. ನೀನ್ ಒಬ್ಬನೇ ಹೋಗಿ ತಿಂತಾ ಇರು, ನಾನು ಹೋಟ್ಲ್ ತಿಂದ್ ಬರೋರ್ನ ನೋಡಿ ಜಲ್ ಸುರಿಸ್ತಾ ಇರ್ತೀನಿ. ಬಾಯಿ ಮುಚ್ಕೊಂಡ್ ಕುಂತಿರು, ಅಕಸ್ಮಾತ್ ಕಳ್ಳರು ಕಂಡ್ರೆ ಕೂಗು, ಬರ್ತೀನಿ. ನಮ್ ತಾಯಣ್ಣಗಳಲ್ಲ, ಅವ್ರು ಬಂದ್ರೆ ಪೊಲೀಸರು ಬಂದವ್ರೆ ಓಡಾಬಿಡ್ರಿ ಅಂತ ಹೇಳ್ಕೊಡ್ತೀನಿ. ಏಯ್. ಇದು ಬಾರಿ ಅನ್ಯಾಯ ಶಿವ, ನಿನ್ ಹೊಟ್ಟೆ ನೋವು ಮಾಡ್ತೆ. ಶಿವ ಒಂದ್ ಸೇರ್ ಕಳ್ಳೆಪುರಿ ಆದ್ರೆ ಕೊಡ್ಸು. ಆಹಾ, ನೀನ್ ಎಂತ ದೊಡ್ಡ ಮನ್ಸು ಶಿವ. ಕೊಡ್ರಿ ಇಲ್ಲಿ ಬಟ್ಟೆ ಹಿಡೀರಿ. ಏ ಎತ್ತಾಯ, ರೇ ಸ್ವಾಮಿ ರೇ. ನಾನ್ ತಿಂತಾ ಇರ್ತೀನಿ, ನೀನ್ ಕೂತು ನೋಡು. ಆ ಒಂದ್ ಗ್ಲಾಸ್ ನೀರ್ ತಗೊಂಬತ್ಯಾ? ಕಳ್ಳೆಪುರಿ ದುಡ್ಡು ಕೊಟ್ಬಿಡು ಶಿವ. ಎಷ್ಟಪ್ಪ? ಒಂದ್ ಮೂಟೆ ಪೂರ ತಿಂದ್ಬಿಟ್ಟ ಸ್ವಾಮಿ. 120 ರೂಪಾಯಿ ಕೊಡಿ. 120? ಚಿಕನ್ ಕೊಡಿಸಿದ್ರೆ 50 ರೂಪಾಯಿ ಆಗಿರೋದಾ? ಒಂದ್ ಗ್ಲಾಸ್ ನೀರ್ ತರಿಸ್ತೀಯಾ? ನಿನಗೆ ಗ್ಲಾಸ್ ಅಲ್ಲಿ ಜಗ್ಗಲ್ಲಿ ನೀರ್ ಸಾಲಲ್ಲ, ತಗೊಂಡೋಗ್ ಕೆರೆಗೆ ಬಿಡ್ಬೇಕು. ಒಂದು ಮೂಟೆ ಪೂರಿ ತಿಂದ ನಿಂಗೆ ಹೊಟ್ಟೆ ನೋವು ಬರಲ್ವಾ? ಅದ್ ಹೆಂಗ್ ಬಂದ್ಬಿಡತ್ತೆ? ಮಡಗಿಲ್ವ ಅಲ್ಲಿ ನೋಡು, ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ ಇದು ಕಬಡ್ಡಿ ಆಡಕ್ಕೆ. ನೆಕ್ಸ್ಟ್ ಲೊಕೇಶನ್ ಶಿಫ್ಟ್ ಎಲ್ಲಿ ಶಿವ? ಹೇಳದ್ನಲ್ಲ ಕೆರೆಗೆ ಅಂತ, ಬಾ. ಏನಮೇಲೆ ಮಲಗಿದ್ಯಾ? ರಸ್ತೆಯಲ್ಲಿ ಹೋಗೋರು ಬರೋನ್ ಗಮನಿಸೋ ಅಂದ್ರೆ ಕುಂಭಕರ್ಣನ್ ತರ ಗೊರ್ಕೆ ಹೊಡಿತಾ ಅವನ್. ಕಳ್ಳೆಪುರಿ ಚುರ್ಕಲ್ವಾ, ಅದಕ್ಕೆ ನಿದ್ರೆ ಎಳ್ದು ಬರ್ತಾ ಐತೆ. ಯಾಕೆ 5 ಸ್ಟಾರ್ ಹೋಟ್ಲ ಒಂದ್ ರೂಮ್ ಕೊಡಿಸ್ತೀನಿ, ಆರಾಮ ಮಲಗು. ರೂಮ್ ಯಾವ್ದಾನ ಮಗನ್ ಬೇಕು, ಇಲ್ಲೇ ಒಂದ್ ದಿಂಬು ಬೆಡ್ಶೀಟ್ ಕೊಟ್ರೆ ಆರಾಮ ಮನ್ಕೊಂಡ್ಬಿಡ್ತೀನಿ. ತೆರಿಗೆ ಟೊಸ್ಕೊ ಪೊಸ್ಕೊ ಯಾಕೋ ನಿದ್ರೆ ಮಾಡಕ್ಕೂ ಬಿಡಲ್ಲ ಅಂತೆಲ್ಲ, ಒಳ್ಳೆ ಕಾಟ ಆಗೋಗ್ಬಿಡ್ತು ನಿಂದು. ನಿಲ್ಸ್ರಿ, ಸರಿಯಾಗಿ ನಿದ್ರೆನೂ ಮಾಡಕ್ ಬಿಡಲ್ಲ, ಸರಿ ಊಟನೂ ಕೊಡ್ಸಲ್ಲ. ಹೋದ್ ಜನ್ಮ ರಾಕ್ಷಸ ಆಗಿದ್ದವ್ರನ್ನ ದೇವ್ರು ಈ ಜನ್ಮದಲ್ಲಿ ಪೊಲೀಸ್ನವ್ರನ್ನ ಮಾಡಿರೋದು. ನಾ ಹೋಗ್ತೀನಿ. ಹೆಚ್ಚಿಗೆ ಮಾತಾಡಿದ್ರೆ ಎಲ್ಲ ಉದ್ರೋಗ್ಬಿಡ್ಬೇಕು. ಹತ್ತೋ ಜೀಪ್ನ. ಹತ್ತಲ್ಲ ರೀ, ನೀವು ಕರ್ಕಡೆ ಎಲ್ಲ ಬಂದ್ಬಿಡಕ್ಕೆ ನಾನೇನ್ ದೊಡ್ಡ ಪೆಕ್ರ ಅಂತ ತಿಳ್ಕೊಂಡ್ಬಿಟ್ಟಿರ. ಅದು ಈ ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ನ. ನಿಮ್ ಕೆಲಸ ನೋಡ್ಕೊಂಡು ನೀವು ಹೋಗಿ, ನಮ್ ಕೆಲಸ ನೋಡ್ಕೊಂಡು ನಾವು ಹೋಗ್ತೀವಿ. ನಮ್ಮ ಹತ್ರನೇ ಪೋಸು. ಓರ್ ಯು? ನೀನಾಗ ನೀನ್ ಜೀಪ್ ಹತ್ಲಿಲ್ಲ ಆದ್ರೆ ಕೈ ಕಾಲು ಮುರಿದು ಮೂಟೆ ಕಟ್ಬೇಕಾಗುತ್ತೆ. ಏನು, ನನ್ನ ಕೈ ಕಾಲನ್ನ ಮುರಿದು ಮೂಟೆ ಕಟ್ಬಿಡ್ತೀಯ? ಯಾ ಈ ಪೋಸ್ ನಾ ಗೂಸ ಪುಟ್ಟ ಅಂದ್ರೆ ಜಾಕಿ ಚೇನು ಬ್ರೂಸಿದ್ರೆ ಡಾಬ್ಸ್ಕೊಳ್ಬೇಕಷ್ಟೇ. ಇವಾಗಯ್ಯ ನನ್ನ ಮೇಲೆನೆ ಕೈ ಮಾಡೋ ಧೈರ್ಯನ ನಾನು ಯಾರು ಗೊತ್ತು ತಾನೆ? ನನ್ ಗೊತ್ತಿಲ್ವಾ ಕಳ್ಳರ ಜೊತೆ ಶಾಮಿಲ ಕೈ ಒಡ್ಡವರು ಪೊಲೀಸ್ನವ್ರು ಅಂತ? ನಿಮ್ ಬೋದಿ ನಮ್ಗೆ ಗೊತ್ತಾಗ್ರಿ. ಕಾಕಿ ಬಟ್ಟೆ ಕಳ್ಳರಿಗೆ ಸಹಾಯ ಮಾಡುತ್ತಾ? ಸೊಂಟನೂ ಮುರಿತಾರಂತ ಈಗಲೇ ಗೊತ್ತಾಗಿದ್ದು. ಅದ್ ಸರಿ, ನಮಗೂ ನಿಮ್ಗೆ ಯಾಕೆ ಬೇಕು? ನಡ್ರಿ ಹೋಗೋಣ.